ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ವಿಷಯ ಏನಪ್ಪ ಅಂತಂದರೆ ನಿಮ್ಗಳಿಗೆ ಗೊತ್ತಿರುವ ಹಾಗೆ KCET ಆ್ಯಂಡ್ ನೀಟ್ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಇವತ್ತು ಸಾಯಂಕಾಲ ಅಥವಾ ನೈಟ್ 8 ಗಂಟೆ ನಂತರ ಅಂತ ಹೇಳಿದಾರೆ. ಕೆಲವೊಂದಿಷ್ಟು ಹುಡುಗರು ಕ್ವೆಶನ್ ಬರ್ತಾಯಿದೆ, ಯಾವ ಲಿಂಕ್ ಮೇಲೆ ನಾವು ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕು, ಅಥವಾ ಈಗಾಗಲೇ ಅಲಾಟ್ಮೆಂಟ್ ಆಗಿದೆಯಲ್ಲ ಮತ್ತು ತಿರ್ಗಾ ಕೆಲವಷ್ಟು ಆಗದೇ ಇರೋರಿಗೆ ಅಷ್ಟೇ ಅಥವಾ ಆಗಿರೋರಿಗೂ ಕೂಡ ಆಗುತ್ತೋ ಅಲಾಟ್ಮೆಂಟ್ ಅಂತ ಕೇಳಿದ್ರಿ. ಕೆಲವೊಂದಿಷ್ಟು ಡೌಟ್ಸು ಇದ್ದು, ಸೊ ಹಂಗಾಗಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು, ಇದು ಮಾಕ್ ಅಲಾಟ್ಮೆಂಟ್ ಅಂತಂದರೆ ಎಲ್ಲನೂ ಕೂಡ ಟ್ರಯಲ್ ಆಗಿರ್ತದೆ. ಈ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಕೂಡ ಜಸ್ಟ್ ಒಂದು ಟ್ರಯಲ್ ಥರ. ಓಕೆ, ಇದು ಯಾವುದು ಕೂಡ ರಿಯಲ್ ಆಗಿರಲ್ಲ. ಬಟ್ ನಿಮ್ಗೆ ಒಂದು ಐಡಿಯಾ ಸಿಗ್ತದೆ. ನಿಮ್ಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೆ ಕೂಡ ಗೊತ್ತಿರ್ತದೆ ನಮ್ಗೆ ಈ ರೀತಿ ಕಾಲ ಸಿಗುತ್ತೆ, ಈ ಥರ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೇಕು, ಮುಂದೆ ಯಾವ್ಯಾವ ಕ್ಯಾಟಗರಿ ಸಿಗುತ್ತೆ ಅಂತ ಎಲ್ಲನೂ ಕೂಡ ಒಂದು ತೋರಿಸ್ತಿದೆ. ಓಕೆ, ಬಟ್ ನಿಮಗೆ ಕೆಲವೊಂದಿಷ್ಟು ಹುಡುಗರು ಕ್ವೆಶನ್ ಕೇಳ್ತಿದ್ದಾರೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಿದ್ದಾರೆ. ಅಂದರೆ ಈ ಸರ್ತಿ ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ಸ್ವಲ್ಪ ಡೌಟ್ ಕ್ರಿಯೇಟ್ ಮಾಡ್ತಿದೆ ಎಲ್ಲರಿಗೂ. ನೋಡಿ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ಗೆ ಸಪ್ರೇಟಾಗಿ ಲಿಂಕ್ ಬರುತ್ತೆ. ಓಕೆ, ಫಸ್ಟ್ ಮಾಕ್ ಅಲಾಟ್ಮೆಂಟ್ ಲಿಂಕ್ ಇತ್ತಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ತೋರಿಸುತ್ತೆ. ಬಟ್ ಅದನ್ನು ಓಪನ್ ಮಾಡೋದಲ್ಲ. ಇವತ್ತು ನೈಟ್ 8 ಗಂಟೆ ನಂತರ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಇನ್ನೊಂದು 8 ಗಂಟೆ ನಂತರ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ರಾತ್ರಿ 11 ಗಂಟೆ ಆಗ್ಬೋದು, 12 ಗಂಟೆ ಆಗ್ಬೋದು, ಅಥವಾ ಇವತ್ತು ಬರ್ದೇನೂ ಹೋಗ್ಬೋದು, ನಾಳೆ ಬರ್ಬೋದು. ಈ ರೀತಿ ಆಗೋ ಚಾನ್ಸಸ್ ಇರ್ತದೆ. ಅವರು ಸಪ್ರೇಟಾಗಿ ಒಂದು ಲಿಂಕ್ ಬಿಡ್ತಾರೆ. ಓಕೆ, ಅದಕ್ಕೆ UG NEET UGCET ಇಬ್ಬರು ಕೂಡ. ಓಕೆ, ಎರಡು ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, ಅಕ್ಕ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ UGCET UG NEET ಅಂತ ಎರಡು ಏನು ಕಾಣಿಸ್ತಿದೆ ನೋಡಿರಿ, ಆ ಎರಡರಲ್ಲೂ ಕೂಡ ಲಿಂಕ್ ಜನರೇಟ್ ಆಗಿರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಗೊತ್ತಿದೆ ಅಲ್ವಾ, CET ನಂಬರ್ ಹಾಕಿಬಿಟ್ರೆ ಸಾಕು. ನಿಮ್ಮ ಒಂದು CET ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮ್ಮದು ಮಾಕ್ ಅಲಾಟ್ಮೆಂಟ್ ಅನ್ನೋದು ಶೋ ಆಗುತ್ತೆ. ಅದರಲ್ಲಿ ಸೇಮ್ ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ ಯಾವ ರೀತಿ ತೋರಿಸ್ತಾ ಇತ್ತು ಅದೇ ರೀತಿ ಇವಾಗಲೂ ಕೂಡ ತೋರಿಸುತ್ತೆ. ಓಕೆ, ಸೇಮ್ ಅವಾಗ ಯಾವ ರೀತಿ ಇರ್ತದೋ ಅದೇ ರೀತಿ ತೋರಿಸುತ್ತೆ. ಅದ್ರ ಬಗ್ಗೆ ಹೊರಿಬೇಡ. ಬಟ್ ಇವಾಗ ಕ್ವಶನ್ ಕೇಳೋದು ಏನಪ್ಪ ಅಂತಂದರೆ, ಎಷ್ಟು ಈ ಸರ್ತಿ ಸೀಟ್ ಸಿಗುತ್ತಾ ಇಲ್ಲ, ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ ಬರ್ದಾರೆ ಅಂತಂದರೆ, ನೋಡಿ ಹೋದ ಸರ್ತಿ KCET ಸ್ಟೂಡೆಂಟ್ಸ್ ಓನ್ಲಿ ಆಗಿತ್ತು. ಸೊ ಹಂಗಾಗಿಬಿಟ್ಟು ಎಷ್ಟೋ ಹುಡುಗರಿಗೆ ಸೀಟ್ ಸಿಕ್ಕಿದ್ದಿಲ್ಲ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಸಿಕ್ಕರೂ ಕೂಡ ಏನಪ್ಪ ಆಗಿತ್ತು ಅಂತಂದರೆ, ತಾವು ಅಂದ್ಕೊಂಡಿರೋಂಥ ಸೀಟ್ ಸಿಕ್ಕಿರಲಿಲ್ಲ. ಇಟ್ ಮೀನ್ಸ್ ಏನಪ್ಪ ಅಂತಂದರೆ, ರ್ಯಾಂಕ್ ದೂರ ಇರೋರಿಗೆ ಸೀಟ್ ಸಿಕ್ಕಿರಲಿಲ್ಲ. ಆ್ಯಂಡ್ ಅವರೇಜ್ ರ್ಯಾಂಕ್ ಇರೋರಿಗೆ ಅವ್ರಿಗೆ ಏನಪ್ಪ ಅಂತಂದರೆ, ತಾವು ಅಂದ್ಕೊಂಡಿರೋ ಸೀಟ್ ಸಿಕ್ಕಿರಲ್ಲ. ಸೊ ಹಂಗಾಗಿಬಿಟ್ಟು ಇವಾಗ ಓಕೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅನ್ನೋದು ನಿಮಗೆ ಒಂದು ಕ್ಲಾರಿಟಿ, ಒಂದು ಪಿಕ್ಚರ್ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂತಂದರೆ ಈಗ ನೀಟ್ ಸ್ಟೂಡೆಂಟ್ಸ್ ಇದ್ದಾರಾ, ಇದರಾಗ ಡೆಂಟಲ್ ಇದ್ದಾರಾ, ಅಂದರೆ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ಗಳು 3 ಕೋರ್ಸ್ಗಳು ಏನಿದಾರಪ್ಪ ಅಂತಂದರೆ ಈಗ ನಿಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತಂದರೆ, ಅವಾಗ ಏನಪ್ಪ ಅಂತಂದರೆ ಆ್ಯಸ್ ಯೂಶ್ವಲ್ ಸೇಮ್ ನೀಟ್ ಆ್ಯಂಡ್ KCET ಎರಡೂ ಕೂಡ ಎಕ್ಸಾಮ್ ಬರೆದವರು ನೀಟ್ ಚೆನ್ನಾಗಿ ರ್ಯಾಂಕ್ ತೆಗೆದ್ರೆ ಏನು ಮಾಡ್ತಾರಪ್ಪ ಅಂತಂತಂದರೆ, ಅವರು ಇವಾಗ ಆಟೋಮೆಟಿಕ್ಲಿ KCETನ ಸೀಟ್ ಬಿಟ್ಟು ನೀಟ್ಗೆ ಶಿಫ್ಟ್ ಆಗಿಬಿಟ್ಟಿರ್ತಾರೆ. ಸೊ ಹಂಗಾಗಿಬಿಟ್ಟು KCETಲಿ ಯಾರಿಗೆಲ್ಲ ಟಾಪ್ ಕಾಲೇಜಸ್ ಸಿಕ್ಕಿರ್ತವೆ ನೋಡ್ರಿ, ಅವೆಲ್ಲನೂ ಕೂಡ ಏನಾಗಿರ್ತಾವೆ ಅಂತಂದರೆ ನೀಟ್ ಅವ್ರಿಗೆ ಶಿಫ್ಟ್ ಆಗಿಬಿಟ್ಟಿರ್ತಾವೆ. ಸೊ ಹಂಗಾಗಿಬಿಟ್ಟು ರ್ಯಾಂಕ್ ದೂರ ಇರೋರಿಗೆ ಏನಪ್ಪ ಆಗುತ್ತೆ ಅಂತಂದರೆ, ಈಗ ಸೀಟ್ ಸಿಗ್ತಾ ಹೋಗುತ್ತೆ. ಒಂದು ಯಾವರೇ ಸೀಟ್ ಸಿಕ್ಕೋರ್ಗೂ ಕೂಡ ಈಗ ಚೆನ್ನಾಗಿರೋ ಸೀಟ್ ಸಿಗ್ತಾ ಹೋಗ್ತವೆ. ಅಂದರೆ ಅರ್ಥ ಮಾಡ್ಕೋಬೇಕು, ಈಗ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಓಕೆ, ಅಂತಂದರೆ ಕೆಲವೊಂದಿಷ್ಟು ಹುಡುಗರು ನೀಟ್ ಸ್ಟೂಡೆಂಟ್ಸು ಯಾರು ಕೂಡ ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಆಪ್ಷನ್ ಇಂಟರ್ ಕೂಡ ಮಾಡಿರಲ್ಲ. ಮಾಡಿದ ಇದ್ರೆ ಸ್ವಲ್ಪ ನಿಮ್ಗೆ ಎಫೆಕ್ಟ್ ಆಗ್ಬಿಟ್ಟು, ಮಾಡಿದರೆ ಓಕೆ ಮಾಡಿರ್ತಾರೆ ನೋಡ್ರಿ, ಅವ್ರಿಗೆ ನಿಮ್ಗೆ ಎಫೆಕ್ಟ್ ಆಗಿರೋದು. ಅಂತಂದರೆ ಯಾರೆಲ್ಲ ನೀಟ್ ಸ್ಟೂಡೆಂಟ್ಸು KCET ಆಪ್ಷನ್ ಇಂಟರ್ ಮಾಡಿದ್ರು ಅವಾಗ ನಿಮ್ಗೆ ಎಫೆಕ್ಟ್ ಕೊಟ್ಟಿರುತ್ತೆ, ಹಂಗಾಗಿ ಸೀಟ್ ಸಿಕ್ಕಾರಲ್ಲ. ಹಂಗಾಗಿಬಿಟ್ಟು ಇವಾಗ KCET ಬಿಟ್ಟು ಅವ್ರು ನೀಟ್ ಹೋದಾಗ ಆಟೋಮೆಟಿಕ್ಲಿ KCET ಸೀಟ್ಸ್ ಎಲ್ಲ ಏನಪ್ಪ ಅಂತಂದರೆ ರ್ಯಾಂಕ್ ದೂರ ಇರೋರಿಗೆ ಹೋಗುತ್ತೆ. ಓಕೆ, ಎನಿವೆ ಎಲ್ಲರೂ ಕೂಡ ಸೀಟ್ ಸಿಗುತ್ತೆ. ಈ ಸರ್ತಿ ಎಲ್ಲರೂ ಕೂಡ ಆರಾಮ್ಸೆಗೆ ರ್ಯಾಂಕ್ ದೂರ ಇರೋರ್ಗು ಯಾರೆಲ್ಲ ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡಿದ್ರು ನಿಮಗೆ ಖಂಡಿತ ಸೀಟ್ ಸಿಗುತ್ತೆ. ಒಂದು ತಿಂಗಳಿಂದನೂ ಕೂಡ ಹೇಳ್ತಿದ್ದಾರೆ ಇದ್ರ ಬಗ್ಗೆ. ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಚೆನ್ನಾಗಿರೋ ಸೀಟ್ ಸಿಕ್ಕಿರುತ್ತೆ ಅನ್ನೋದು. ಒಂದು ತಿಂಗಳ ಮೇಲೇನಾಯಿತು, ಆದರೂ ಕೂಡ ಹುಡುಗರು ಕೇರ್ಲೆಸ್ ಮಾಡಿರ್ತಾರೆ ಒಬ್ಬೊಬ್ಬರು. ಆದರೂ ಕೂಡ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಯೂಟ್ಯೂಬರ್ಸ್ ಹೇಳ್ತಿರ್ತಾರೆ. ಸರಿ, ಇವಾಗ ಏನೂ ಆಗಿಲ್ಲ. ಇದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಂದು ಮೇಲೆ ಓಕೆ, ಸೀಟ್ ಸಿಗದೆ ಹೋದ್ರೂ ಕೂಡ ಭಯಪಡಬೇಡಿ, ನಿಮಗೆ ಟೈಮ್ ಇದೆ. ಓಕೆ, ಇನ್ನೊಂದು ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ವಾಪಸ್ ಎಡಿಟ್ ಮಾಡೋಕ್ಕೆ ಚಾನ್ಸ್ ಇದೆ. ಅಂದರೆ ಕಾಲೇಜಸ್ ಆ್ಯಡ್ ಮಾಡ್ಬೋದಾಗಿರ್ತದೆ. ಹಂಗಾಗಿಬಿಟ್ಟು ಇವಾಗ ಸಡನ್ನಾಗಿ ನೈಟ್ ಸೀಟ್ ಸಿಗದೆ ಹೋದಾಗ ಭಯಪಡಬೇಡಿ. ಓಕೆ, ಸದ್ಯಕ್ಕಂತೂ ಇಷ್ಟು. ಇವತ್ತು ನೈಟ್ 8 ಗಂಟೆ ನಂತರ ಅಂತ ಹೇಳ್ದಾರೆ. ಇನ್ ಕೇಸ್ ಬಿಡದೆ ಹೋದ್ರೆ ವರಿಬೇಡ, ನಾನು ನಿಮಗೆ ಬಿಟ್ಟೆ ಅಂತ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.